ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಎಲ್ಲ ನಿಗಮದವ್ರಿಗೂ ಏನು KPTCL ಅಪ್ಡೇಟ್ ಇದೆಯೋ, ಏನೆಲ್ಲ ಅಪ್ಡೇಟ್ ಇದೆ, ಇಲ್ಲಿವರೆಗೂ ಏನೆಲ್ಲ ಪ್ರೊಸೆಸ್ ನಡೀತಾ ಇದೆ, ಇದರ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾವು ತಿಳಿತಾ ಹೋಗೋಣ ಸ್ನೇಹಿತರೆ. ಓಕೆ, ಪ್ರತಿಯೊಬ್ಬರು ಸಹ ಏನು ಮಾಡಬೇಕು ಅಂತಂತಂದರೆ ಲೈಕ್ ಮಾಡಿ, ಮಿನಿಮಮ್ ಒಂದು 500 ಲೈಕನ್ನು ಮಾಡಿ. ಯಾಕಂತಂದರೆ ಪ್ರತಿಯೊಬ್ಬರು ವೀಕ್ಷಣೆಯನ್ನು ಮಾಡ್ತಾರೆ, ಬಟ್ ಲೈಕ್ ಮಾಡ್ತಾಯಿಲ್ಲ. ಲೈಕ್ ಮಾಡಿ. ಓಕೆ, ಲೈಕ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಅರ್ನಿಂಗ್ ಬರೋಲ್ಲ. ಓಕೆ, ಕೆಲವೊಬ್ಬರು ಅರ್ನಿಂಗೋಸ್ಕರನೇ ನೀವು ಲೈಕ್ ಕೇಳ್ತೀರ ಅಂತ ಒಬ್ಬ ಭಾವನೆ ಇರ್ಬೋದು. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು. ಓಕೆ, ಅದಂತೂ ಖುಷಿ ಕೊಡ್ತದೆ ಅಷ್ಟೇ. ಲೈಕ್ ಮಾಡಿ. ಅದೇ ರೀತಿಯಾಗಿ ನೀವು ಯಾವ ನಿಗಮಕ್ಕೆ ಅಪ್ಲೈ ಮಾಡಿದ್ದೀರಾ, ನಿಮ್ಮ ನಿಗಮದ ಮಾತ್ರ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಓಕೆ, ಮೊದಲಿಗೆ ಇಲ್ಲಿ ಬಂದುಬಿಟ್ಟು ನಾವು ಎಲ್ಲ ನಿಗಮದ ಬಗ್ಗೆ ಮಾತಾಡ್ತಾ ಹೋಗೋಣ. KPTCLದು ಬಗ್ಗೆನೂ, ಬೆಸ್ಕಾಮ್, ಹೆಸ್ಕಾಮ್, ಮೆಸ್ಕಾಮ್ ಇವುಗಳ ಫೈನಲ್ ರಿಸಲ್ಟ್ ಬಗ್ಗೆ ಇರುವಂಥದ್ದು. ನೆಕ್ಸ್ಟು ಚೆಸ್ಕಾಮ್ ಮತ್ತು ಜೆಸ್ಕಾಮ್ದು ಕೌನ್ಸ್ಲಿಂಗ್ ಅಪ್ಡೇಟ್, ಇವೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಲೈವ್ ಮಾಡಬೇಕಾಗಿತ್ತು, ಲೈವಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ, ಬಟ್ ಲೈವ್ ಇವತ್ತು ಮಾಡೋಕ್ಕಾಗಿಲ್ಲ. ಬಟ್ ನಾಳೆ ನಾನು ಖಂಡಿತವಾಗಿ ಲೈವ್ ಬರ್ತೀನಿ, ಆಗ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಮತ್ತೆ ನಿಮ್ಮ ಒಂದು ಡೌಟ್ಗಳನ್ನು. ಓಕೆ, ಈಗ ಮೊದಲಿಗೆ KPTCLದ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, KPTCLದೇ ಏನು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ರಿಸಲ್ಟನ್ನು ಬಿಟ್ಟಿದ್ದರು. ಅವುಗಳದ್ದು ಕೌನ್ಸ್ಲಿಂಗ್ ನಡೀತು. ಕೌನ್ಸ್ಲಿಂಗ್ ಅವರಿಗೆ 2ನೇ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿರುವಂತಹ ವಿಡಿಯೋ ನಿನ್ನೆ ಮಾಡಿದ್ದೀನಿ, ಅದು KPTCL ಅವ್ರ ಬಗ್ಗೆ ಆಯಿತು. ನೆಕ್ಸ್ಟ್ ಫಸ್ಟ್ ನಾವು ಹೆಸ್ಕಾಮ್ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾಕಂತಂದರೆ ಪ್ರೆಸೆಂಟು ಜಾಸ್ತಿ ಏನಿದೆಯಪ್ಪ ಅಂತಂದರೆ ಹೆಸ್ಕಾಮ್ದು ನೆಕ್ಸ್ಟ್ ಪ್ರೊಸೆಸ್ ಈಗ ನಡೀತಾ ಇರುವಂಥದ್ದು. ಹೆಸ್ಕಾಮ್ ಬಗ್ಗೆ ಒಂದು ಅಪ್ಡೇಟ್, ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿರುವಂಥದ್ದು ನಿನ್ನೆ. ಏನಪ್ಪ ಅಂತಂತಂದರೆ, ನಾನು ಮೊದಲೇ ಹೇಳಿದ್ದೆ ಹೆಸ್ಕಾಮ್ದು ರಿಸಲ್ಟ್ ಬಂದುಬಿಟ್ಟು ನಿಮಗೆ ಮಾರ್ಚಲ್ಲಿ ಬರುತ್ತೆ ಅಂತೇಳಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ನೀವು ಗಮನಿಸ್ಬೋದು. ಓಕೆ, ಅವುಗಳ ವೀಡಿಯೋ ಇದೆ ತಮ್ಮೇಲೆಯೂ ಸಹ. ಆ ವಿಡಿಯೋಗಳನ್ನ ನೀವು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಇನ್ನೊಂದು ಸಹ ನೀವು ಹೋಗಿ ನೋಡಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟು ಬಂದುಬಿಟ್ಟು ಅದರ ಒಂದು ರಿಸಲ್ಟ್ ಡೇಟನ್ನು ಹೇಳ್ತೀನಿದೆ. ಅದರ ರಿಸಲ್ಟ್ ಡೇಟ್ ಹೇಳೋದಾದರೆ, ಅದರ ಒಂದು ಹೆಸ್ಕಾಮ್ನ ರಿಸಲ್ಟ್ ಬಂದುಬಿಟ್ಟು ಮಾರ್ಚಲ್ಲಿಯೇ ಬರುತ್ತೆ. ಈಗಲೂ ಸಹ ಹೇಳುವಂಥದ್ದು ಒಂದೇ, ಮೊದಲಿಂದನೂ ಹೇಳುವಂಥದ್ದು ಒಂದೇ. ಈಗ ನಾನು ಹೇಳುವಂಥ ಪ್ರೆಡಿಕ್ಟಿವ್ ಸತ್ಯವೋ ಎಂಬುದನ್ನಕ್ಕೆ ಇನ್ನೊಂದು ಸಾಕ್ಷಿಯೂ ಸಹ ಈ ಒಂದು ಹೆಸ್ಕಾಮ್. ಓಕೆ, ನೆಕ್ಸ್ಟು ಹೆಸ್ಕಾಮ್ ಅವರು ಕ್ಲಿಯರ್ ಆಯಿತು. ನಂತರ ಮೆಸ್ಕಾಮ್ ಅವರ ಒಂದು ರಿಸಲ್ಟ್ ಬಂದುಬಿಟ್ಟು ಫೆಬ್ರವರಿ ಎಂಡ್ ಆಗುತ್ತೆ ಸ್ನೇಹಿತರೆ. ಫೆಬ್ರವರಿ ಲಾಸ್ಟ್ ವೀಕ್ವರೆಗೂ ಹೋಗುತ್ತೆ. ಯಾಕಂತಂದರೆ ಮಾರ್ಚ್ 24ರವರೆಗೂ ಜನವರಿ 24ರವರೆಗೂ ಸಹ ನಿಮ್ಮದು ಮೆಡಿಕಲ್ ನಡೀತಾ ಇದೆ. ಹಾಗಾಗಿ ನಿಮ್ಮದು ಫೆಬ್ರವರಿಯಲ್ಲಿ ಖಂಡಿತವಾಗಿಯೂ ರಿಸಲ್ಟ್ ಬರುತ್ತೆ ಮೆಸ್ಕಾಮ್ ಅವ್ರದ್ದು. ಓಕೆ, ಎಕ್ಸಾಕ್ಟ್ ಡೇಟನ್ನು ನಾನು ನಂತರ ಮೆಡಿಕಲ್ ಮುಗಿದ ನಂತರ ಹೇಳ್ತೀನಿ. ಬಟ್ ನಿಮ್ಮೊಂದು ರಿಸಲ್ಟ್ ಬಂದುಬಿಟ್ಟು ಫೆಬ್ರವರಿಯಲ್ಲಿ ಬರುತ್ತೆ, ಲಾಸ್ಟ್ ವೀಕ್, 3rd ಅಥವಾ ಲಾಸ್ಟ್ ವೀಕಲ್ಲಿ ಬರುತ್ತೆ. ನಂತರ ನಮ್ಮ ಒಂದು ಬೆಸ್ಕಾಮ್ನ ಒಂದು ರಿಸಲ್ಟ್ ಬಗ್ಗೆ ಹೇಳೋದಾದರೆ, ಅದಕ್ಕಿಂತ ಮುಂಚಿತವಾಗಿ ನಾವು ಚೆಸ್ಕಾಮ್ ಮತ್ತು ಜೆಸ್ಕಾಮ್ ಬಗ್ಗೆ ಮಾತಾಡ್ತಾ ಹೋಗೋಣ. ಚೆಸ್ಕಾಮ್ ಮತ್ತು ಜೆಸ್ಕಾಮ್ದು ಬಂದುಬಿಟ್ಟು ಇವುಗಳ ಒಂದು ಕೌನ್ಸ್ಲಿಂಗ್ ಎಲ್ಲರೂ ವೇಟ್ ಮಾಡ್ತಾಯಿದ್ದೀರಿ. ಕೌನ್ಸ್ಲಿಂಗ್ ಯಾವಾಗ ಅಂತ. ಕೌನ್ಸ್ಲಿಂಗು ಆದಷ್ಟು ಬೇಗನೆ, ಇನ್ನೊಂದು 10ರಿಂದ 15 ದಿನದೊಳಗಡೆ ನಿಮ್ಮ ಕೌನ್ಸ್ಲಿಂಗ್ ಡೇಟು ನಿಗದಿ ಆಗುತ್ತೆ, ಬಿಡುಗಡೆ ಸಹ ಆಗುತ್ತೆ. ಯಾಕೆ ಡಿಲೇ ಮಾಡ್ತಾಯಿದ್ದೀರಾ ಅಂತಂದರೆ, ಏನಿಲ್ಲ, ಎಲ್ಲರೂ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿರಲ್ಲ. ಆ ಒಂದು ಕಾರಣಕ್ಕಾಗಿಯೇ ಡಿಲೇ ಮಾಡ್ತಾರೆ ಹೊರತು ಬೇರೆ ಯಾವ ಕಾರಣವೂ ಇರೋಲ್ಲ. ಹಾಗಾಗಿ ನಿಮ್ಮ ಒಂದು ಕೌನ್ಸ್ಲಿಂಗ್ ಬಂದುಬಿಟ್ಟು ಇದೇ ಒಂದು ತಿಂಗಳಿನಲ್ಲಿ ನಡೀತಾ ಹೋಗ್ತದೆ ಸ್ನೇಹಿತರೆ. ಅದು ಆದಷ್ಟು ಬೇಗನೆ ನಡೀತಾ ಹೋಗ್ತದೆ. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸಹ ವೇಟ್ ಮಾಡಿ. ನಿಮ್ಮ ಒಂದು ಕೌನ್ಸ್ಲಿಂಗು ಇದೇ ತಿಂಗಳಲ್ಲಿ ಇನ್ನೊಂದು 10ರಿಂದ 15 ದಿನದೊಳಗಡೆ ಅಪ್ಡೇಟು ಬರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕೊನೆಯ ಅಪ್ಡೇಟು ಬೆಸ್ಕಾಮ್ದು ಈಗಾಗಲೇ ರಿಸಲ್ಟ್ ಬಗ್ಗೆ ಅಪ್ಡೇಟನ್ನು ಹೇಳಿದ್ದೀನಿ. ಆ ಒಂದು ರಿಸಲ್ಟ್ ಬಗ್ಗೆ ಮತ್ತೊಮ್ಮೆ ಹೇಳೋದಾದರೆ, ನಿಮ್ಮೊಂದು ರಿಸಲ್ಟು ಜನವರಿ ಲಾಸ್ಟ್ ವೀಕ್ ಬರುವಂಥ ಸಾಧ್ಯತೆ ಜಾಸ್ತಿ ಹೆಚ್ಚಿದೆ. ಓಕೆ, ನಾನು ಮೊದಲೇ ಹೇಳಿದಂತೆ ಜನವರಿ 20ರಿಂದ 20ರ ನಂತರ ನಿಮ್ಮ ರಿಸಲ್ಟು ನೋಡ್ತೀರಾ. ಓಕೆ, ಜನವರಿ 20ರವರೆಗೂ ನಿಮ್ಮದು ಬರುವಂಥ ಸಾಧ್ಯತೆ ಇಲ್ಲ. ಓಕೆ, ಹಾಗಾಗಿ ಜನವರಿ 20ರ ನಂತರ ನಿಮ್ಮ ಒಂದು ರಿಸಲ್ಟನ್ನು ನೀವು ನೋಡ್ಬೋದು. ಯಾರ್ಯಾರೆಲ್ಲ ಬೆಸ್ಕಾಮ್ಗೆ ಅಪ್ಲೈನ ಮಾಡಿದರು ನಿಮಗೋಸ್ಕರ. ಓಕೆ,
ಇದು ಹೈಲೈಟ್ಸ್ ರೀತಿಯಾಗಿ ನಾನು ನಿಮಗೆ ಬೇಗ ಬೇಗ ಅಪ್ಡೇಟನ್ನು ನೀಡಿದ್ದೀನಿ. ನಿಮಗೆ ನಾವು ಲೈವಲ್ಲಿ ನಾಳೆ ಮಾತಾಡ್ತಾ ಹೋಗೋಣ. ನಿಮ್ಮ ಪ್ರತಿಯೊಬ್ಬರ ಡೌಟ್ಗೂ ನಾನು ಕ್ಲಾರಿಫೈನ ನಾಳೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನಾಳೆ ಲೈವ್ ಎಷ್ಟು ಗಂಟೆಗೆ ಮಾಡ್ತೀನಿ ಅಂತಂತ ನಾನು ನಿಮಗೆ ಗ್ರೂಪಲ್ಲಿ ಅಪ್ಡೇಟನ್ನು ನೀಡ್ತೀನಿ. ಮಾಡಿದರೆ ಈವ್ನಿಂಗ್ ಮಾಡ್ತೀನಿ, ಇಲ್ಲ ಅಂತಂತಂದರೆ ಮಧ್ಯಾಹ್ನ ಹೊತ್ತು ಸಹ ಮಾಡುವಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನಾಳೆ ಲೈವ್ ಅಂತೂ ಮಾಡ್ತೀನಿ. ಮಾಡಿದಾಗ ನಾನು ನಿಮಗೆ ಅಪ್ಡೇಟನ್ನು ನೀಡ್ತೀನಿ ಸ್ನೇಹಿತರೆ. ಓಕೆ, ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಗುಡ್ ನೈಟ್.